ಈ ದಿನ ಸಂಘದ ಪದಾಧಿಕಾರಿಗಳು ಮತ್ತು ಹಿತೈಷಿಗಳ ಜೊತೆಯಲ್ಲಿ ವಿಚಾರ ವಿನಿಮಯ ಮಾಡಿ ಕೆಂಪೇಗೌಡರ ಜಯಂತಿಯಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕ್ರಮನ ಆಚರಣೆ ಮಾಡಬೇಕಂತ ವಿಚಾರ ವಿನಿಮಯ ಮಾಡ್ಕೊಂಡಿದ್ರಿ. ಅದೇ ರೀತಿ ಸಂಘ ಪ್ರಾರಂಭ ಆಗಿ ಮತ್ತು ಈ ಒಂದು ಕೆಂಪೇಗೌಡರ ಭವನ 7ನೇ ತಾರೀಕು ಆಗಸ್ಟಲ್ಲಿ ಪ್ರಾರಂಭ ಆಗಿತ್ತು. ಆದ್ದರಿಂದ ವಾರ್ಷಿಕೋತ್ಸವ ಮಾಡಬೇಕು ಅಂತ ಮತ್ತು ಕೆಂಪೇಗೌಡರ ಜಯಂತಿ ಹಿನ್ನೆಲೆಯಲ್ಲಿ ಒಂದು ಸಾಂಸ್ಕೃತಿಕ ಉತ್ಸವನ ಮಾಡಬೇಕಂತ ತೀರ್ಮಾನ ಮಾಡ್ಕೊಂಡಿದ್ರಿ. ನಾವು ಬಂಗಾರಪೇಟೆಯಲ್ಲಿ ಯಾವತ್ತೂ ಸಹ ಒಂದು ಭಾನುವಾರ ಅಂದರೆ 27ನೇ ತಾರೀಕು ಎಲ್ಲ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲೆಲ್ಲ ಕಾರ್ಯಕ್ರಮ ಮಾಡೋದ್ರಿಂದ ಎಲ್ಲ ಜನರು ನೋಡಿ ಆ ಒಂದು ಸಾಂಸ್ಕೃತಿಕ ವಿಜೃಂಭಣೆನ ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಕಾರಣದಿಂದ ನಾವು ಭಾನುವಾರ ಮಾಡ್ಕೊಂಡು ಬರ್ತಾಯಿದ್ರಿ. ಅದೇ ಪ್ರಕಾರ ಇವತ್ತು ವಾರ್ಷಿಕೋತ್ಸವ ಮತ್ತು ಕೆಂಪೇಗೌಡರ ಜಯಂತಿಯ ಸಾಂಸ್ಕೃತಿಕ ಉತ್ಸವವನ್ನು ಮಾಡಬೇಕಂತ ತೀರ್ಮಾನ ಮಾಡಿ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಇವತ್ತು ನಿರ್ಧಾರ ಮಾಡಿದ್ರಿ. ಅದು ಆಗಸ್ಟ್ 9ನೇ ತಾರೀಕು ಭಾನುವಾರ ಬರೋದ್ರಿಂದ ನಾವು ಒಂದು ಕಾರ್ಯಕ್ರಮನ ಎಲ್ಲ ಜನಗಳ ಸಹಕಾರ ಮತ್ತು ಇಲ್ಲಿ ಯಾವುದೇ ಜಾತಿ ಭೇದ ಪಕ್ಷ ಇಂಥದ್ದು ಯಾವುದೂ ಇರೋದಿಲ್ಲ. ಆದ್ದರಿಂದ ಎಲ್ಲರೂ ಒಗ್ಗಟ್ಟಿನಿಂದ ಸೇರಿಕೊಂಡು ನಾವು ಈ ವರ್ಷದಿಂದ ಅಂದರೆ 2014ರಿಂದ ನಾವೇನು ಕಾರ್ಯಕ್ರಮಗಳನ್ನ ಆಚರಣೆ ಮಾಡ್ಕೊಂಡು ಬಂದ್ರಿ ಅದೇ ರೀತಿ ಈ ಸಾರಿಯೂ ಸಹ ವಿಜೃಂಭಣೆಯಿಂದ ಎಲ್ಲರ ಸಹಕಾರದಿಂದ ಒಂದು ಕಾರ್ಯಕ್ರಮನ ಮಾಡಬೇಕಂತ ಒಕ್ಕರ್ಲಿಂದ ತೀರ್ಮಾನ ಮಾಡ್ಕೊಂಡ್ರಿ. ಮುಂದಿನ ದಿನಗಳಲ್ಲಿ ಯಾರು ಗಣ್ಯರನ್ನ ಕರೆಸ್ಕೋಬೇಕು, ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು, ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದಕ್ಕೆ ಇನ್ನೊಂದು ಪೂರ್ವಭಾವಿ ಅಂದರೆ ರೂಪರೇಷೆಗಳನ್ನ ವಿಚಾರ ವಿನಿಮಯ ಮಾಡೋಕ್ಕೆ ಒಂದು ಸಭೆನ ಕರೆಯಬೇಕಾಗ್ತದೆ. ಅಂತಿಮವಾಗಿ 9ನೇ ತಾರೀಕು ಆಗಸ್ಟ್ 9 ವಾರ್ಷಿಕೋತ್ಸವ ಮತ್ತು ಕೆಂಪೇಗೌಡರ ಜಯಂತಿ ಹಿನ್ನೆಲೆಯಲ್ಲಿ ಕೆಂಪೇಗೌಡರ ಸಾಂಸ್ಕೃತಿಕ ಉತ್ಸವನ ಆಚರಣೆ ಮಾಡ್ತಾಯಿದ್ರಿ. ಎಲ್ಲರ ಸಹಕಾರ ಬೇಕಂತ ನಾನು ನಿಮ್ಮಲ್ಲಿ ಸವಿನಯವಾದಂಥ ಮನವಿ ಮಾಡ್ತಾಯಿದ್ದೀನಿ.